ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರ್ಷಿವ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸೂಪರ್ಬ್ ಆಗಿದ್ದೀನಿ. ಸೊ ಇವತ್ತು ನಾವು ವಿಡಿಯೋದಲ್ಲಿ ಏನೇನೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಸ್ಟಾರ್ಟಿಂಗಲ್ಲೇ ಈ ವಿಡಿಯೋನ ಮಾಡಿದ್ದೆ, ಬಟ್ ಆದ್ರೂ ಈ ಒಂದು ಮೇಲ್ಗಡೆ ಹಾಕಿರುವಂಥ ಕಮೆಂಟಿಗೋಸ್ಕರ ನಾನು ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಹೈಬ್ರೋಸ್ ಥ್ರೆಡ್ ಹೇಗೆ ಹಿಡಿಯೋದು ಅಥವಾ ಹೈಬ್ರೋಸ್ ಹೇಗೆ ಕ್ರಿಯೇಟ್ ಮಾಡೋದು, ಹೈಬ್ರೋಸಿಗೆ ಶೇಪ್ ಹೇಗೆ ಕೊಡೋದು, ಸೊ ಈ ಒಂದು ಕಂಪ್ಲೀಟ್ ಮೆಥಡ್ನ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ. ಒಂದು ಹೈಬ್ರೋಸ್ ಮಾಡೋದಕ್ಕೆ ಈ ರೀತಿ ಒಂದು ಥ್ರೆಡ್, ಅಂದರೆ ಇದು ಆರ್ಗ್ಯಾನಿಕ್ ಹೈಬ್ರೋಸ್ ಥ್ರೆಡ್ ಅಂತ ಹೇಳಿ ಕರಿತೀವಿ. ಈ ರೀತಿ ಒಂದು ಥ್ರೆಡ್, ಹಾಗೆಯೇ ಹೈಬ್ರೋಸ್ ಕಟ್ ಮಾಡೋದಕ್ಕೆ ಈ ಒಂದು ಸಿಸರ್ನ ಉಪಯೋಗಿಸ್ತೀವಿ. ಈ ಸಿಸರ್ ಒಂದು ಶೇಪ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಈ ಒಂದು ಏನಿರುತ್ತಲ್ಲ ಇದು ಸ್ವಲ್ಪ ಬೆಂಡ್ ಆಗಿರುತ್ತೆ, ಲೈಕ್ ಹೀಗೆ ನೋಡಿ. ಈ ಪೋರ್ಷನ್ ಸ್ವಲ್ಪ ಬೆಂಡ್ ಆಗಿದೆ, ಈ ಪೋರ್ಷನ್ ಸ್ವಲ್ಪ ಬೆಂಡ್ ಆಗಿದೆ, ಮೇಲ್ಗಡೆ ಪೋರ್ಷನ್ ಹೀಗೆ ಬಂದಿದೆ, ತುಂಬ ಕರ್ವ್ ಕೂಡ ಬಂದಿಲ್ಲ, ಹಾಗೆಯೇ ತುಂಬ ಸ್ಟ್ರೇಟ್ ಕೂಡ ಬಂದಿಲ್ಲ. ಏನಕ್ಕೆ ಈ ರೀತಿ ಒಂದು ಶೇಪ್ ಬಂದಿದೆ ಅಂತಂದರೆ ನೋಡಿ, ಯಾವಾಗಲೂ ನಾವು ಹೈಬ್ರೋಸ್ನ ಹೀಗೆ ಕಟ್ ಮಾಡ್ತೀವಿ, ಹಾಗಾಗಿ ಈ ಪೋರ್ಷನ್ ಸ್ವಲ್ಪ ಬೆಂಡ್ ಆಗಿರುತ್ತೆ. ಅಂದರೆ ಆ ಹೈಬ್ರೋಸ್ ಶೇಪ್ ಏನಿರುತ್ತಲ್ಲ ಅದೇ ರೀತಿ ನಮಗೆ ಸೀಸರ್ ಕೊಟ್ಟಿರ್ತಾನೆ. ಮತ್ತು ಈ ಕಡೆ ಕಟ್ ಮಾಡಬೇಕಾದ್ರೆ ಕೂಡ ಅಷ್ಟೇ, ನಾವು ಈ ರೀತಿಯಲ್ಲಿ ಕಟ್ ಮಾಡ್ತೀವಿ. ಸೊ ಒಂದು ಈ ರೀತಿ ಸೀಸರ್ನ ನಾವು ಈ ರೀತಿ ಯೂಸ್ ಮಾಡ್ತೀವಲ್ಲ, ಆ ಒಂದು ಉದ್ದೇಶದಿಂದ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಸ್ವಲ್ಪ ಬೆಂಡಲ್ಲಿ ಕೊಟ್ಟಿರ್ತಾರೆ. ಅಂದರೆ ಹೈಬ್ರೋಸ್ ರೀತಿ ಹೇಗಿದೆಯೋ ಅದೇ ರೀತಿ ನಮಗೆ ಸಿಸರ್ ಇರುತ್ತೆ. ಸೊ ಒಂದು ಸಿಸರ್ ನಾರ್ಮಲ್ ನಾವು ಈ ಸಿಸರ್ನ ಉಪಯೋಗಿಸಿ ಹೈಬ್ರೋಸ್ ಕಟ್ ಮಾಡೋದಕ್ಕೂ ಈ ಸಿಸರ್ನ ಉಪಯೋಗಿಸಿ ಹೈಬ್ರೋಸ್ ಕಟ್ ಮಾಡೋದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಬಿಕಾಸ್ ನಮಗೆ ಇದು ಹೇರ್ ಕಟ್ ಹೈಬ್ರೋಸ್, ಇದನ್ನು ನಾವು ಹೈಬ್ರೋಸ್ ಎಕ್ಸ್ಟ್ರಾಸ್ ಕಟ್ ಮಾಡೋದಕ್ಕೆ ಇದು ಯೂಸ್ ಮಾಡೋದಕ್ಕಾಗಲ್ಲ. ಹಾಗೆಯೇ ಇದು ಐಬ್ರೋಸ್ ಎಕ್ಸ್ಟ್ರಾಸ್ ಕಟರ್, ಇದರಲ್ಲಿ ನಾವು ಹೇರ್ ಕಟ್ ಮಾಡೋದಕ್ಕಾಗಲ್ಲ. ಸೊ ಎರಡಕ್ಕೂ ನಾವು ಡಿಫ್ರೆಂಟ್ ಒಂದು ಸಿಸರ್ನ ಮೇಂಟೈನ್ ಮಾಡಲೇಬೇಕು. ಬಿಕಾಸ್ ಇದರಲ್ಲಿ ಸ್ಮಾಲ್ ಹೇರ್ಸ್ ಕಟ್ ಆಗೋದಿಲ್ಲ, ಹಾಗೇನೆ ಇದರಲ್ಲಿ ಲಾಂಗ್ ಹೇರ್ಸ್ ಕೂಡ ಕಟ್ ಆಗಲ್ಲ. ಹಾಗಾಗಿ ಮತ್ತು ಐಬ್ರೋಸ್ ವಿಷಯಕ್ಕೆ ಬಂದರೆ, ಐಬ್ರೋಸ್ ಥ್ರೆಡ್ ವಿಷಯಕ್ಕೆ ಬಂದರೆ, ಒಂದು ಆರ್ಗ್ಯಾನಿಕ್ ಐಬ್ರೋಸ್ ಥ್ರೆಡ್ನ ಬಳಸ್ತೀವಿ. ಯಾಕೆ ಅಂತಂದರೆ ಎಲ್ಲ ಒಂದು ಪಾರ್ಲರ್ ಅಥವಾ ಎಲ್ಲ ಒಂದು ಸಲೂನ್ಗಳಲ್ಲೂ ನಾವು ಇದೇ ಒಂದು ಆರ್ಗ್ಯಾನಿಕ್ ಐಬ್ರೋಸ್ ಥ್ರೆಡ್ನ ಉಪಯೋಗಿಸೋದು, ಅದರಲ್ಲೂ ಗ್ರೀನ್ ಕಲರ್ನೇ ಉಪಯೋಗಿಸ್ತೀವಿ. ಇದು ಸಾಫ್ಟ್ ಆ್ಯಂಡ್ ತಿಕ್ಕಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ತುಂಬ ತಿಕ್ಕಾಗಿರುತ್ತೆ. ಹಾಗೆಯೇ ನೀವು ಈ ರೀತಿ ಬಳಸಿ ಹಾರ್ಡಾಗಿ ಮಾಡಿದ್ರೂ ಐಬ್ರೋಸ್ ಮಾಡಿದ್ರೂ ಅದು ಕಟ್ಟಾಗಲ್ಲ. ಅದೇ ನೀವು ವೈಟ್ ಕಲರ್ ಅಥವಾ ಸಮಥಿಂಗ್ ಬೇರೆ ಯಾವುದೇ ಒಂದು ಐಬ್ರೋಸ್ ಥ್ರೆಡ್ ತಗೊಂಡ್ರೂ ನಿಮಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ತುಂಬ ಹಾರ್ಡ್ ಇರೋದ್ರಿಂದ ಸ್ಕಿನ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದು ನಮಗೆ ಸಾಫ್ಟ್ ಬರುತ್ತೆ. ಸೊ ಈ ರೀತಿ ಒಂದು ಸಾಫ್ಟ್ ಬರೋದ್ರಿಂದ ಸ್ಕಿನ್ಗೆ ಇದು ಹಾರ್ಮ್ ಆಗಲ್ಲ, ಇದರಿಂದ ಯಾವುದೇ ರೀತಿ ಹಾರ್ಮ್ ಆಗಲ್ಲ. ಹಾಗೆಯೇ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ದಯವಿಟ್ಟು ಇವಾಗೆಲ್ಲ ನ್ಯೂಸ್ ಮೇಲೆ ನ್ಯೂಸ್ ಬರ್ತಾ ಇದೆ, ಅದರಲ್ಲೂ ನಮ್ಮ ಒಂದು ಪಾರ್ಲರ್ ಸಲೂನ್ ಒಂದು ಇದ್ರ ಮೇಲೇ ಒಂದು ಕೆಟ್ಟ ಒಂದು ನ್ಯೂಸ್ಗಳು ಬರ್ತಾ ಇದೆ. ಏನಕ್ಕೆ ಅಂತಂದರೆ, ದಯವಿಟ್ಟು ಈ ಲಾಸ್ಟ್ ಒಂದು ವಿಡಿಯೋ ಕೂಡ ನಾನು ನೋಡಿದೆ, ಐಬ್ರೋಸ್ ಥ್ರೆಡ್ನ ಈ ರೀತಿ ಉಪಯೋಗಿಸಿ ಐಬ್ರೋಸ್ ಮಾಡ್ತೀರಾ, ನಮ್ಮ ಕೈ ಈ ಕಂಪ್ಲೀಟ್ ಐಬ್ರೋಸ್ನ ಥ್ರೆಡ್ನ ಮುಟ್ಟಿರುತ್ತೆ, ಬಾಯಿ ಟಚ್ ಆಗಿರುತ್ತೆ. ಸೊ ದಯವಿಟ್ಟು ಇಲ್ಲಿಗೆ ಈ ಥ್ರೆಡ್ನ ಒಂದು ಐಬ್ರೋಸಿಗೆ ತೆಗೆದುಬಿಡಿ, ಪದೇ ಅದೇ ಥ್ರೆಡ್ಡನ್ನು ಬಳಸಬೇಡಿ. ಸೊ ಮೊದಲಿಗೆ ನಾವು ಥ್ರೆಡ್ನ ಹೇಗೆ ಹಿಡಿಬೇಕು ಅನ್ನೋದನ್ನು ಕಲಿತಾ ಹೋಗೋಣ. ಈ ವಿಡಿಯೋ ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಫಸ್ಟನೇ ವಿಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇನ್ನೂ ಒಂದು ಸಲ ನೀಟಾಗಿ ಇನ್ನೊಂದು ಸಲ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಸಖತ್ ಯೂಸ್ಫುಲ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಎಲ್ಲೋ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಈ ರೀತಿ ಒಂದು ಥ್ರೆಡ್ ಇರುತ್ತೆ, ಆರ್ಗ್ಯಾನಿಕ್ ಐಬ್ರೋಸ್ ಗ್ರೀನ್ ಥ್ರೆಡ್. ಸೊ ಈ ತುದಿ ಏನಿರುತ್ತಲ್ಲ, ಈ ತುದಿನ ಬಾಯ್ಲಿಟ್ಕೊಳ್ಳಿ. ಅದಾದಮೇಲೆ ಈ ರೀತಿಯಲ್ಲಿ ತಗೊಳ್ಳಿ. ಸೊ ಔಟ್ ಸೈಡ್, ಅಂದರೆ ನಾನು ನಿಂತಿರುವಂಥ ಅಪೋಸಿಟ್ ಸೈಡಿಗೆ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಒಂದು 5 to 6 ರೌಂಡ್ ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಹೆಬ್ಬೆರಳಲ್ಲಿ ಏನಿರುತ್ತಲ್ಲ ಇಲ್ಲಿ ಲಾಕ್ ಮಾಡ್ತೀನಿ, ಜಸ್ಟ್ ಹೀಗೆ ಲಾಕ್ ಮಾಡ್ತೀನಿ. ಸೊ ಅದಾದಮೇಲೆ ಈ ಪೋರ್ಷನ್ ಪುಲ್ ಮಾಡ್ತೀನಿ. ಈ 3 ಬೆರಳಿದೆಯಲ್ಲ, ಪುಲ್ ಪುಷ್ ಮಾಡ್ತೀನಿ. ಇದೇ ರೀತಿಯಲ್ಲಿ ನೀವು ಐಬ್ರೋಸ್ನ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಐಬ್ರೋಸ್ ಬಂದೇ ಬರುತ್ತೆ. ಅದರಲ್ಲಂತೂ
ಬೇರೆ ಇನ್ನೊಂದು ಮಾತೇ ಇಲ್ಲ. ಬಟ್ ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮಗೆ ನಿಜವಾಗ್ಲೂ ಪರ್ಫೆಕ್ಷನ್ ಅನ್ನೋದು ಬರಲ್ಲ. ಸೊ ಇದು ಆದಮೇಲೆ ಈ ಒಂದು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವೊಂದು ಜಸ್ಟ್ ಒಂದು ವೀಕ್ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನೀವು ಹ್ಯಾಂಡ್ಸಲ್ಲಿರುವಂಥ ಹೇರ್ ರಿಮೂವ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಮನೆಯ ಸುತ್ತ ಯಾರಿರ್ತಾರೆ ಅವರಿಗೆಲ್ಲ ಹ್ಯಾಂಡ್ಸಲ್ಲಿ ಅಥವಾ ಲೆಗ್ಸಲ್ಲಿ ಅಥವಾ ಅಪ್ಪರ್ ಲಿಪ್ಸು, ಚಿನ್ನು, ಫೋರೆಡ್ಡು ಈ ರೀತಿಯಲ್ಲಿ ಹೇರ್ಸ್ನ ರಿಮೂವ್ ಮಾಡ್ತಾ ಹೋಗಿ. ನಿಮಗೆ ಖಂಡಿತವಾಗ್ಲೂ ಒಂದು ಥ್ರೆಡ್ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಈ ಸೆಂಟರ್ ಪೋರ್ಷನ್ನ ರಿಮೂವ್ ಮಾಡಬೇಕು. ಅದಾದಮೇಲೆ ಅಪ್ಪರ್ ಪೋರ್ಷನ್ನ ರಿಮೂವ್ ಮಾಡಬೇಕು. ಅದಾದಮೇಲೆ ಲೋವರ್ ಪೋರ್ಷನ್ಗೆ ಹೋಗಬೇಕು. ಸೊ ನೀವು ಸ್ಟಾರ್ಟಿಂಗಲ್ಲೇ ಲೋವರ್ ಪೋರ್ಷನ್ಗೆ ಐಬ್ರೋಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿನ್ ಕಟ್ಟಾಕೋ ಚಾನ್ಸಸ್ ಇರುತ್ತೆ. ಸೊ ಬಿಕಾಸ್ ಇದು ತುಂಬ ಸಾಫ್ಟ್ ಆ್ಯಂಡ್ ತಿನ್ ಇರುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಾವು ಹೇಗೆ ಐಬ್ರೋಸ್ನ ಮಾಡ್ಕೋಬೇಕು ಅಂತಂದರೆ, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ, ಶೇಪ್ ಮಾಡಿ ತೋರಿಸಿದ್ದೆ ನಿಮಗೆ ಹೇಗೆ ಮಾಡಬೇಕು ಅಂತ. ಈ ರೀತಿಯಲ್ಲಿ ಇದು ನೋಸಿಗೆ ಈ ಪಾಯಿಂಟ್ ಏನಿರುತ್ತಲ್ಲ, ಈ ಪಾಯಿಂಟ್ ನೋಸ್ ಕಾರ್ನರ್ ಸ್ಟ್ರೇಟ್ ಪಾಯಿಂಟ್ ಐಬ್ರೋ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೋಸ್ ಕಾರ್ನರ್ ಪಾಯಿಂಟ್, ಅದಾದಮೇಲೆ ನೋಸ್ ಔಟರ್ ಕಾರ್ನರ್ ಪಾಯಿಂಟ್, ಕಂಪ್ಲೀಟ್ ಒಂದು ಐಬ್ರೋಸ್ ಇದೇ ರೀತಿ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಹೇಗೆ ಮೆಷರ್ ಮಾಡ್ಕೋಬೇಕು, ನೋಸ್ ಸ್ಟಾರ್ಟಿಂಗ್ ಪಾಯಿಂಟ್ ಐಬ್ರೋ ಸ್ಟಾರ್ಟ್ ಆಗುತ್ತೆ. ನೋಸ್ ಸೆಂಟರ್ ಪಾಯಿಂಟ್ ಐಬ್ರೋಸ್ ಸೆಂಟರ್ ಪಾಯಿಂಟ್ ಇದು. ನೋಸ್ ಎಂಡಿಂಗ್ ಕಾರ್ನರ್. ಸೊ ಹೀಗೆ ಕಾರ್ನರ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಹೋಯಿತು ಅಂತಂದರೆ ನಿಮಗೆ ಐಬ್ರೋಸ್ ಶೇಪ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ಹಾಗೆಯೇ ಐಬ್ರೋಸ್ ಶೇಪ್ ಮಾಡಬೇಕಾದ್ರೆ, ಸೊ ಈ ಐಬ್ರೋಸ್ ಶೇಪ್ ಮಾಡಬೇಕಾದ್ರೆ ಈ ರೀತಿಯಲ್ಲಿ ಮಾಡ್ಕೋಬೇಕು. ಅಂದರೆ ಈ ಕೆಳಗಿರುವಂಥ ಒಂದು ಥ್ರೆಡ್ ಏನಿದೆಯಲ್ಲ, ಈ ತೋರಿಸ್ತಾ ಇರುವಂಥ ಥ್ರೆಡ್, ಈ ಥ್ರೆಡ್ ಕ್ಲೋಸ್ ಮಾಡ್ಕೋಬೇಕು. ಲೈಕ್ ಈ ರೀತಿ ನಾವು ಹೀಗೆ ರಿಮೂವ್ ಮಾಡಿದ್ರೆ ಆ ಒಳಗಡೆ ಇರುವಂಥ ಕಂಪ್ಲೀಟ್ ಥ್ರೆಡ್ ಒಳಗಡೆ ಏನು ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ರಿಮೂವ್ ಮಾಡಬೇಕು. ನೋಡಿ ಹೀಗೆ ಹೇಗೆ ನಾವು ಕಟ್ ಮಾಡಿರ್ತೀವಲ್ಲ, ಸೊ ಈ ಒಳಗಡೆ ನಾವು ಹೇರ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಹೇರ್ಸ್ನ ರಿಮೂವ್ ಮಾಡ್ತಾ ಹೋದರೆ ಅದರೊಳಗಡೆ ಇರುವಂಥ ಎಲ್ಲ ಹೇರ್ಸ್, ನೀವು ಐಬ್ರೋಸ್ ಪ್ರಾಕ್ಟೀಸ್ನ ಮಾಡಿ ಅದಾದಮೇಲೆ ನಿಮ್ಮ ಐಬ್ರೋಸ್ ಶೇಪ್ಗೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಲ್ಫ್ ಐಬ್ರೋಸ್ ಹೇಗೆ ಮಾಡ್ಕೊಳ್ಳೋದು, ಅಂದರೆ ನಮ್ಮನ್ನು ನಾವು ನೋಡಿಕೊಂಡು ಮಿರರಲ್ಲಿ ಸೆಲ್ಫ್ ಐಬ್ರೋಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗಿರೋದಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.